ಹಾಯ್ ವೆಲ್ಕಮ್ ಬ್ಯಾಕ್ ಟು ಪಿ ಜಿಸ್ ಆಲ್ ಇನ್ ಒನ್ ಚಾನಲ್. ಇವತ್ತಿನ ಕ್ಲಾಸ್ ಒಳಗೆ ನಾವೇನು ಮಾಡೋಣ ಅಂತಂದ್ರೆ ಆ್ಯಕ್ಟಿವೈಸ್ ಮತ್ತು ಪ್ಯಾಸಿವೈಸ್ ಬಗ್ಗೆ ಈಸಿಯಾಗಿ ಏನು ಮಾಡೋಣ ಅಂತಂದ್ರೆ ನೋಡ್ಕೊತ ಹೋಗೋಣ. ಈ ಕ್ಲಾಸಲ್ಲಿ ಏನಿರುತ್ತೆ ಅಂತಂದ್ರೆ ಆ್ಯಕ್ಟಿವೈಸ್ ಮತ್ತು ಪ್ಯಾಸಿವೈಸ್ ಬಗ್ಗೆ ಈಸಿಯಾಗಿ ನೀವೇನು ಮಾಡ್ಬೋದು ತಿಳ್ಕೊಬೋದು. ಫಸ್ಟ್ ವಾಯ್ಸ್ ಅಂತಂದರೆ ಏನಂತಂದ್ರೆ ವಾಯ್ಸ್ ಈಸ್ ಅ ಫಾರ್ಮ್ ಆಫ್ ದಿ ವರ್ಬ್ ವಿಚ್ ಇಂಡಿಕೇಟ್ಸ್ ವೆದರ್ ಅ ಪರ್ಸನ್ ಆರ್ ಅ ಥಿಂಗ್ ಡಸ್ ಸಮಥಿಂಗ್ ಆರ್ ಸಮಥಿಂಗ್ ಹ್ಯಾಸ್ ಬೀನ್ ಡನ್ ಟು ಅ ಪರ್ಸನ್ ಆರ್ ಅ ಥಿಂಗ್ ಅಂತ ಹೇಳ್ಬೋದು. ಅಂತಂದ್ರೆ ವಾಯ್ಸ್ ಈಸ್ ಅಂತಂದರೆ ಇದೇನು ನಮ್ಮ ಜಸ್ಟ್ ನಾಲೆಜ್ಗೋಸ್ಕರ ನಾವೇನು ಮಾಡೋದು ತಿಳ್ಕೊಂಡು ವಾಯ್ಸ್ ಈಸ್ ಅ ಫಾರ್ಮ್ ಆಫ್ ವರ್ಬ್ ಅಂತ ಹೇಳ್ಬೋದು ವಿಚ್ ಇಂಡಿಕೇಟ್ಸ್ ವೆದರ್ ಅ ಪರ್ಸನ್ ಆರ್ ಅ ಥಿಂಗ್ ಡಸ್ ಸಮಥಿಂಗ್ ಆರ್ ಸಮಥಿಂಗ್ ಹ್ಯಾಸ್ ಬೀನ್ ಡನ್ ಟು ಅ ಪರ್ಸನ್ ಆರ್ ಅ ಥಿಂಗ್ ಇಟ್ ಈಸ್ ಕಾಲ್ಡ್ ಆ್ಯಸ್ ವಾಯ್ಸ್ ಅಂತ ಹೇಳ್ಬೋದು. ಹಂಗಂತಂದರೆ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಅಂತಂದರೆ ಏನು? ಆ್ಯಕ್ಟಿವ್ ವಾಯ್ಸ್ ಅಂತಂದರೆ ವೆನ್ ಅ ವರ್ಬ್ ಫಾರ್ಮ್ ಶೋಸ್ ದ್ಯಾಟ್ ದ ಸಬ್ಜೆಕ್ಟ್ ಹ್ಯಾಸ್ ಡನ್ ಸಮಥಿಂಗ್ ಇಟ್ ಈಸ್ ನೋನ್ ಆ್ಯಸ್ ಆ್ಯಕ್ಟಿವ್ ವಾಯ್ಸ್. ಅಂತಂದರೆ ವೆನ್ ಅ ವರ್ಬ್ ಫಾರ್ಮ್ ಶೋಸ್ ದ್ಯಾಟ್ ದ ಸಬ್ಜೆಕ್ಟ್ ಹ್ಯಾಸ್ ಡನ್ ಸಮಥಿಂಗ್ ಇಟ್ ಈಸ್ ನೋನ್ ಆ್ಯಸ್ ಆ್ಯಕ್ಟಿವ್ ವಾಯ್ಸ್ ಅಂತಂತ ಹೇಳ್ಬೋದು. ಮತ್ತು ಪ್ಯಾಸಿವ್ ವಾಯ್ಸ್ ಅಂತಂದರೆ ವೆನ್ ಅ ವರ್ಬ್ ಫಾರ್ಮ್ ಶೋಸ್ ದ್ಯಾಟ್ ಸಮಥಿಂಗ್ ಹ್ಯಾಸ್ ಬೀನ್ ಡನ್ ಟು ದ ಸಬ್ಜೆಕ್ಟ್ ಇಟ್ ಈಸ್ ನೋನ್ ಆ್ಯಸ್ passive voice. ಅಂತಂದರೆ when a verb form shows that something has been done to the subject it is known as passive voice. ನಾವು ಇವಾಗ ಬೇಸಿಕ್ ರೂಲ್ಸ್ ಏನಿದ್ದಾವೆ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ಗೆ ಬೇಸಿಕ್ ರೂಲ್ಸ್ ಏನಿದ್ದಾವೆ ಅಂತೇಳಿ ನೋಡೋಣ. ಫಸ್ಟ್ನೇ ರೂಲ್ ಏನಾಗುತ್ತೆ, ದ ಸಬ್ಜೆಕ್ಟ್ ಆಫ್ ದ ಆ್ಯಕ್ಟಿವ್ ವಾಯ್ಸ್ ಈಸ್ ಚೇಂಜ್ಡ್ ಟು ದ ದ ಆಬ್ಜೆಕ್ಟ್ ಆಫ್ ದ ಪ್ಯಾಸಿವ್ ವಾಯ್ಸ್ ಈಸ್ ಚೇಂಜ್ಡ್ ಟು ದ ಸಬ್ಜೆಕ್ಟ್ ಆಫ್ ದಿ ಪ್ಯಾಸಿವ್ ವಾಯ್ಸ್. ಏನಂತ ಹೇಳ್ಬೋದು, ಆ್ಯಕ್ಟಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಏನಾಗುತ್ತೆ, ಪ್ಯಾಸಿವ್ ವಾಯ್ಸ್ ಮಾಡುವಾಗ ಆಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್ ಆಗಿ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಬಂದಂಥ ಪ್ರೊನೌನ್ಸನ್ನು ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಈ ರೀತಿ ಚೇಂಜ್ ಮಾಡ್ಬೋದು. ಏನಂತಂದರೆ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಆಯ್ ಅಂತ ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಏನಾಗುತ್ತೆ ಮೀ ಅಂತ ಆಗುತ್ತೆ. ಉಯ್ ಅಂತ ಇದ್ದರೆ ಏನಾಗುತ್ತೆ ಪ್ಯಾಸಿವ್ ವಾಯ್ಸ್ನಲ್ಲಿ ಅಸ್ ಅಂತ ಹೇಳಿ ನಾವೇನು ಮಾಡಬೇಕು ಚೇಂಜ್ ಮಾಡಬೇಕಾಗುತ್ತೆ. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಸಪೋಸ್ ಇವ್ ಅಂತ ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಇವ್ ಅಂತಲೇ ಚೇಂಜ್ ಆಗುತ್ತೆ. ಆಮೇಲೆ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಹಿ ಅಂತ ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಹಿಮ್ ಅಂತ ಚೇಂಜ್ ಆಗುತ್ತೆ. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಶಿ ಅಂತ ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಹರ್ ಅಂತ ಚೇಂಜ್ ಆಗುತ್ತೆ. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಇಟ್ ಅಂತ ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಇಟ್ ಅಂತಲೇ ಚೇಂಜ್ ಆಗುತ್ತೆ. ದೇ ಅಂತ ಇದ್ದರೆ ದೆಮ್ ಅಂತ ಆಗುತ್ತೆ. ರೂಲ್ ನಂಬರ್ 2 ಏನು ಹೇಳುತ್ತೆ ಅಂತಂದರೆ ಯೂಸ್ ದ ಹೆಲ್ಪಿಂಗ್ ವರ್ಬ್ ಅಕಾರ್ಡಿಂಗ್ ಟು ದ ಟೆನ್ಸ್ ಆ್ಯಂಡ್ ನಂಬರ್. ನಾವೇನು ಮಾಡಬೇಕಂತಂದರೆ ಹೆಲ್ಪಿಂಗ್ ವರ್ಬನ್ನು ಅಕಾರ್ಡಿಂಗ್ ಟು ದ ಟೆನ್ಸ್ ಮತ್ತು ನಂಬರ್ ದಿಂದ ನಾವೇನು ಮಾಡಬೇಕಾಗುತ್ತೆ ಯೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಏನಂತಂದರೆ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಡೂ ಡಸ್ ಅಂತ ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಈಸ್ ಆಮ್ ಆರ್ ಅಂತ ಆಗುತ್ತೆ. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಈಸ್ ಆಮ್ ಆರ್ ಅಂತ ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಈಸ್ ಆಮ್ ಆರ್ ಪ್ಲಸ್ ಬೀಯಿಂಗ್ ಅಂತ ಇರುತ್ತೆ. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಹ್ಯಾಸ್ ಹ್ಯಾವ್ ಅಂತ ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಹ್ಯಾಸ್ ಬೀನ್ ಹ್ಯಾವ್ ಬೀನ್ ಅಂತ ಆಗುತ್ತೆ. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಡಿಡ್ ಅಂತ ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ವಾಸ್ ವೇರ್ ಅಂತ ಆಗುತ್ತೆ. ಆ್ಯಕ್ಟಿವ್ ವಾಯ್ಸ್ನಲ್ಲಿ ವಾಸ್ ವೇರ್ ಅಂತ ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ವಾಸ್ ವೇರ್ ಪ್ಲಸ್ ಬೀಯಿಂಗ್ ಅಂತ ಆಗುತ್ತೆ. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಹ್ಯಾಡ್ ಅಂತ ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಹ್ಯಾಡ್ ಬೀನ್ ಅಂತ ಆಗುತ್ತೆ. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಶಾಲ ಮತ್ತು ವಿಲ್ ಅಂತ ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಶಾಲ್ ಬಿ ಮತ್ತು ವಿಲ್ ಬಿ ಅಂತ ಆಗುತ್ತೆ. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಶಾಲ್ ಹ್ಯಾವ್ ಮತ್ತು ವಿಲ್ ಹ್ಯಾವ್ ಅಂತ ಶಾಲ್ ಹ್ಯಾವ್ ವಿಲ್ ಹ್ಯಾವ್ ಅಂತ ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಶಾಲ್ ಹ್ಯಾವ್ ಬೀನ್ ಮತ್ತು ವಿಲ್ ಹ್ಯಾವ್ ಬೀನ್ ಅಂತ ಆಗುತ್ತೆ. ಆ್ಯಕ್ಟಿವ್ ವಾಯ್ಸ್ನಲ್ಲಿ ವುಡ್ ಅಂತ ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ವುಡ್ ಬಿ ಆಗುತ್ತೆ. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಶುಡ್ ಅಂತ ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಶುಡ್ ಬಿ ಅಂತ ಆಗುತ್ತೆ. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಶುಡ್ ಅಂತ ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಶುಡ್ ಬಿ ಆಗುತ್ತೆ. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಕ್ಯಾನ್ ಅಂತ ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಕ್ಯಾನ್ ಬಿ ಅಂತ ಆಗುತ್ತೆ. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಕುಡ್ ಅಂತ ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಕುಡ್ ಬಿ ಆಗುತ್ತೆ. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಮಸ್ಟ್ ಅಂತ ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಮಸ್ಟ್ ಬಿ ಆಗುತ್ತೆ. ಈ ರೀತಿ ಏನಾಗುತ್ತೆ ಅಂತಂದರೆ ಯೂಸ್ ದ ಹೆಲ್ಪಿಂಗ್ ವರ್ಬ್ಸು ಏನಾಗುತ್ತೆ ಅಂತಂದರೆ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಇದ್ದಾಗ ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಈ ರೀತಿಯಾಗಿ ಏನಾಗುತ್ತೆ ಅಂತಂದರೆ ಚೇಂಜ್ ಆಗುತ್ತೆ. ಸೆಕೆಂಡ್ ರೂಲ್ ಏನು ಹೇಳುತ್ತೆ ಅಂತಂದರೆ ಯೂಸ್ ದ ಹೆಲ್ಪಿಂಗ್ ವರ್ಬ್ ಅಕಾರ್ಡಿಂಗ್ ಟು ದ ಟೆನ್ಸ್ ಆ್ಯಂಡ್ ನಂಬರ್. ಯೂಸ್ ದ ಹೆಲ್ಪಿಂಗ್ ವರ್ಬ್ ಅಕಾರ್ಡಿಂಗ್ ಟು ದ ಟೆನ್ಸ್ ಆ್ಯಂಡ್ ನಂಬರ್. ನಾವು ಏನು ಮಾಡಬೇಕು ಅಂತಂದರೆ ಟೆನ್ಸ್ ಮತ್ತು ನಂಬರ್ ಪ್ರಕಾರ ನಾವು ಏನು ಮಾಡಬೇಕಾಗತ್ತೆ ಅಂತಂದರೆ ಇಲ್ಲಿ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕಾಗತ್ತೆ. ಥರ್ಡ್ ರೂಲ್ ಏನು ಹೇಳುತ್ತೆ ಅಂತಂದರೆ ಪುಟ್ ದ ಮೇನ್ ವರ್ಬ್ ಇನ್ ದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ನಾವು ಮೇನ್ ವರ್ಬನ್ನು ಯಾವಾಗಲೂ ಏನು ಮಾಡಬೇಕಂತಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಥವಾ V3 ಫಾರ್ಮ್ ಅಂದೆ ನೋಡಿರಿ V3 ಫಾರ್ಮಲ್ಲಿ ಇಡಬೇಕಾಗುತ್ತೆ. ಅಂತಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಥವಾ V3 ಫಾರ್ಮಲ್ಲಿ ಇಡಬೇಕಾಗುತ್ತೆ. ನೆಕ್ಸ್ಟು ಫೋರ್ತ್ ರೂಲ್ ಏನು ಹೇಳುತ್ತೆ ಅಂತಂದರೆ ನಮಗೆ ಪುಟ್ ದ ಸೆಕೆಂಡ್ ಆಬ್ಜೆಕ್ಟ್ ದ ವರ್ಬ್. ಆಮೇಲೆ ಅದಾದ ನಂತರ ಏನು ಮಾಡಬೇಕಾಗುತ್ತೆ ಪುಟ್ ದ ಸೆಕೆಂಡ್ ಆಬ್ಜೆಕ್ಟ್ ದ ವರ್ಬ್. ಫಿಫ್ತ್ ರೂಲ್ ಏನಿರುತ್ತೆ ಅಂತಂದರೆ ಯೂಸ್ ದ ಪ್ರಿಪೋಸಿಷನ್ ಬೈ. ನಾವು ಬೈ ಅಂತಕ್ಕಂಥ ಪ್ರಿಪೋಸಿಷನನ್ನು ಏನು ಮಾಡಬೇಕು ಯೂಸ್ ಮಾಡಬೇಕು.
ಆಮೇಲೆ ನೆಕ್ಸ್ಟ್ ರೂಲ್ 6th ರೂಲ್ ಏನು ಹೇಳುತ್ತೆ, ದ ಸಬ್ಜೆಕ್ಟ್ ಆಫ್ ದ ಆ್ಯಕ್ಟಿವ್ ವಾಯ್ಸ್ ಈಸ್ ಚೇಂಜ್ಡ್ ಇನ್ ಟು ದ ಆಬ್ಜೆಕ್ಟ್ ಆಫ್ ದಿ ಪ್ಯಾಸಿವ್ ವಾಯ್ಸ್. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಇದ್ದಂಥ ಸಬ್ಜೆಕ್ಟು ಪ್ಯಾಸಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಆಗಿ ಏನಾಗುತ್ತೆ, ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ದ ಸಬ್ಜೆಕ್ಟ್ ಆಫ್ ದಿ ಆ್ಯಕ್ಟಿವ್ ವಾಯ್ಸ್ ಈಸ್ ಚೇಂಜ್ಡ್ ಇನ್ ಟು ದ ಆಬ್ಜೆಕ್ಟ್ ಆಫ್ ದಿ ಪ್ಯಾಸಿವ್ ವಾಯ್ಸ್ ಅಂತ ಹೇಳ್ಬೋದು. ಅಂತಂದರೆ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಇದ್ದಂತಹ ಸಬ್ಜೆಕ್ಟು ಪ್ಯಾಸಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಆಗಿ ಏನಾಗುತ್ತೆ, ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಇಂಪೆರೇಟಿವ್ ಸೆಂಟೆನ್ಸ್ ಇದ್ದಾಗ ನಾವು ಯಾವ ರೀತಿ ಆ್ಯಕ್ಟಿವ್ ವಾಯ್ಸ್ ಇದ್ದಿದ್ದನ್ನು ಪ್ಯಾಸಿವ್ ವಾಯ್ಸ್ ಮಾಡ್ಬೋದು ಅಂತ ನೋಡ್ಬೋದು. ಅಂತಂದರೆ ಇಂಪೆರೇಟಿವ್ ಸೆಂಟೆನ್ಸ್ ಕ್ಯಾನ್ ಬಿ ಟರ್ನ್ ಇನ್ ಟು ಪ್ಯಾಸಿವ್ ವಾಯ್ಸ್ ಬೈ ಯೂಸಿಂಗ್ ಲೆಟ್. ಅಂತಂದರೆ ಇಂಪೆರೇಟಿವ್ ಸೆಂಟೆನ್ಸ್ ಇದ್ದಾಗ ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕಂತಂದರೆ ಯಾವ ಲೆಟ್ ಅಂತಕ್ಕಂಥ ವರ್ಡನ್ನು ಯೂಸ್ ಮಾಡ್ತೀವಿ. ಇಂಪೆರೇಟಿವ್ ಸೆಂಟೆನ್ಸ್ ಕ್ಯಾನ್ ಬಿ ಟರ್ನ್ ಇನ್ ಟು ಪ್ಯಾಸಿವ್ ವಾಯ್ಸ್ ಬೈ ಯೂಸಿಂಗ್ ಲೆಟ್ ಅಂತಕ್ಕಂಥ ವರ್ಡ್ ಯೂಸ್ ಮಾಡಿ ನಾವು ಏನು ಮಾಡ್ತೀವಿ ಅಂತಂದರೆ ಇಂಪೆರೇಟಿವ್ ಸೆಂಟೆನ್ಸಲ್ಲಿ ಆ್ಯಕ್ಟಿವ್ ವಾಯ್ಸ್ ಇದ್ದಿದ್ದನ್ನು ಪ್ಯಾಸಿವ್ ವಾಯ್ಸ್ ಮಾಡ್ತೀವಿ. ಫಾರ್ಮುಲಾ ಏನು ಯೂಸ್ ಮಾಡ್ತೀವಿ, ಲೆಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಬಿ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಏನು ಫಾರ್ಮುಲಾ ಯೂಸ್ ಮಾಡ್ತೀವಿ, ಲೆಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಬಿ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಹಾಗಿದ್ರೆ ಇವಾಗ ಒಂದು ಎಕ್ಸಾಂಪಲನ್ನು ನೋಡೋಣ. ಇಲ್ಲಿ ಓಪನ್ ದ ಡೋರ್ ಅಂತ ಎಕ್ಸಾಂಪಲ್ ಇದೆ. ಇದು ಆ್ಯಕ್ಟಿವ್ ವಾಯ್ಸ್ನಲ್ಲಿ ಏನಿದೆ, ಓಪನ್ ದ ಡೋರ್ ಅಂತ ಇದೆ. ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕಂತಂದರೆ ಏನು ಮಾಡಿದ್ದೀವಿ, ಲೆಟ್ ದ ಡೋರ್ ಬಿ ಓಪನ್ಡ್. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಏನು ಫಾರ್ಮುಲಾ ಇದೆ, ಫಸ್ಟು ಲೆಟ್, ನೆಕ್ಸ್ಟ್ ಏನು ಮಾಡಿದ್ದೀವಿ, ಆಬ್ಜೆಕ್ಟನ್ನು ಯೂಸ್ ಮಾಡಿದ್ದೀವಿ, ಆಬ್ಜೆಕ್ಟ್ ಯಾವ್ದು, ಆಮೇಲೆ ಬಿಯನ್ನು ಯೂಸ್ ಮಾಡಿದ್ದೀವಿ, ಆಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು ಯೂಸ್ ಮಾಡಿದ್ದೀವಿ. ಓಪನ್ ದ ಡೋರ್, ಇಲ್ಲಿ ಪ್ಯಾಸಿವ್ ವಾಯ್ಸ್ನಲ್ಲಿ ಏನಾಗುತ್ತೆ ಅಂತಂದರೆ ಲೆಟ್ ದ ಡೋರ್ ಬಿ ಓಪನ್ಡ್ ಅಂತ ಆಗುತ್ತೆ. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತಂದರೆ ಯಾವುದು, V3 ಫಾರ್ಮ್ ಅಂತ ಹೇಳಿದ್ದೀನಿ ಯಾವಾಗಲೇ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಫೋರ್ಸ್ ದಿಸ್ ಲೆಟರ್ ಅಂತ ಇದೆ ಆ್ಯಕ್ಟಿವ್ ವಾಯ್ಸಲ್ಲಿ. ಪ್ಯಾಸಿವ್ ವಾಯ್ಸಲ್ಲಿ ಏನಾಗುತ್ತೆ, ಲೆಟ್ ದ ಲೆಟರ್ ಬಿ ಫೋಸ್ಟೆಡ್ ಅಂತ ಆಗುತ್ತೆ. ಫೋರ್ಸ್ ದಿಸ್ ಲೆಟರ್ ಅಂತ ಇದೆ, ಅದೇನಾಗುತ್ತೆ, ಲೆಟ್ ದ ಲೆಟರ್ ಬಿ ಪೋಸ್ಟೆಡ್ ಅಂತ ಆಗುತ್ತೆ. ಈ ರೀತಿಯಾಗಿ ನಾವು ಏನು ಮಾಡ್ಬೋದು ಅಂತಂದರೆ ಇಂಪರೇಟಿವ್ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ ಮಾಡುವಾಗ ಲೆಟ್ ಅಂತಕ್ಕಂಥ ವರ್ಬನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಒಂದು ಇಂಪಾರ್ಟೆಂಟ್ ನೋಟ್ ಏನಂತಂದರೆ ಸಮ್ವನ್, ಸಂಬಡಿ, ಎನಿವನ್, ಎನಿಬಡಿ, ಎವ್ರಿವನ್, ಎವ್ರಿಬಡಿ, ದ ಪೀಪಲ್ ಎಕ್ಸೆಟ್ರಾ ವುಡ್ ನಾಟ್ ಚೇಂಜ್ಡ್ ದ ಸಬ್ಜೆಕ್ಟ್ ಇನ್ ಟು ದ ಆಬ್ಜೆಕ್ಟ್. ಏನಾಗುತ್ತೆ, ಇವೆಲ್ಲ ಸಮ್ಮನ್ನು, ಸಂಬಡಿ ಇವೆಲ್ಲ ಬಂದಾಗ ಇವೇನಾಗುತ್ತೆ ಅಂತಂದರೆ ಸಬ್ಜೆಕ್ಟಿಂದ ಆಬ್ಜೆಕ್ಟಲ್ಲಿ ಯಾವುದೇ ರೀತಿಯಾಗಿ ಚೇಂಜ್ ಆಗೋದಿಲ್ಲ. ನಿಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಏನಂತಂದರೆ ಈ ಸಮ್ಮನ್ ಆಗಿರ್ಬೋದು, ಸಂಬಡಿ ಆಗಿರ್ಬೋದು, ಎವ್ರಿವನ್ ಆಗಿರ್ಬೋದು, ಎವ್ರಿಬಡಿ, ದ ಪೀಪಲ್ ಇವೆಲ್ಲ ವರ್ಡ್ ಬಂದಾಗ ಇವೇನಾಗೋದಿಲ್ಲ, ಸಬ್ಜೆಕ್ಟಿಂದ ಆಬ್ಜೆಕ್ಟಿಗೆ ಯಾವುದೇ ರೀತಿಯಾಗಿ ಚೇಂಜ್ ಆಗೋದಿಲ್ಲ. ನಾವು ಇವಾಗ ಏನು ಮಾಡೋಣ ಅಂತಂದರೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸನ್ನು ನೋಡೋಣ. ಇದಕ್ಕೆ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ಗೆ ಕೆಲವೊಂದಿಷ್ಟು ಏನು ಮಾಡೋಣ ಅಂತಂದರೆ ಎಕ್ಸಾಂಪಲ್ಸನ್ನು ನೋಡೋಣ. ಏನಂತ ಇದೆ, ರವಿ ಈಸ್ ರೈಟಿಂಗ್ ಅ ಡ್ರಾಮಾ ಅಂತ ಇದೆ. ಇಲ್ಲಿ ರವಿ ಅನ್ನೋದೇನು, ರವಿ ಅಂತಂದರೆ ಸಬ್ಜೆಕ್ಟು, ಈಸ್ ಅಂತಂದರೆ ಹೆಲ್ಪಿಂಗ್ ವರ್ಬು, ರೈಟಿಂಗ್ ಅಂತಂದರೆ ಮೇನ್ ವರ್ಬ್ ಅಥವಾ ವರ್ಬ್ ಅಂತ ಕರಿಬೋದು. ಆ ಡ್ರಾಮಾ ಅನ್ನೋದೇನು ಆಬ್ಜೆಕ್ಟ್ ಆಗುತ್ತೆ. ನಾವು ಏನು ನೋಡ್ತೀವಿ, ಫಸ್ಟ್ ರೂಲ್ ಏನು ಹೇಳುತ್ತೆ ಅಂತಂದರೆ ದ ಆಬ್ಜೆಕ್ಟ್ ಆಫ್ ದಿ ಆ್ಯಕ್ಟಿವ್ ವಾಯ್ಸ್ ಈಸ್ ಚೇಂಜ್ಡ್ ಇನ್ ಟು ದ ಸಬ್ಜೆಕ್ಟ್ ಆಫ್ ದಿ ಪ್ಯಾಸಿವ್ ವಾಯ್ಸ್. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಬಂದಂಥ ಆಬ್ಜೆಕ್ಟು ಪ್ಯಾಸಿವ್ ವಾಯ್ಸ್ನಲ್ಲಿ ಏನಾಗುತ್ತೆ, ಸಬ್ಜೆಕ್ಟ್ ಆಗಿ ಚೇಂಜ್ ಆಗುತ್ತೆ. ಸೊ ಆಬ್ಜೆಕ್ಟ್ ಏನಿದೆ, ಡ್ರಾಮಾ ಅಂತ ಇದೆ. ಡ್ರಾಮಾ ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಿದೆ, ಈಸ್ ಅಂತ ಇದೆ. ಇದು ಈಸ್ ಆಮ್ ಆರ್ ಇದ್ದಿದ್ದು ಏನಾಗುತ್ತೆ ಅಂತಂದರೆ ಈಸ್ ಆಮ್ ಆರ್ ಪ್ಲಸ್ ಬೀಯಿಂಗ್ ಆಗುತ್ತೆ ಅಂತ ಹೇಳಿದೆ ನಾನು ಆವಾಗಲೇ. ಡ್ರಾಮಾ ಈಸ್ ಬೀಯಿಂಗ್ ರೈಟಿಂಗ್ ಅಂತ ಇದೆ. ರೈಟಿಂಗ್ ಅನ್ನೋದನ್ನು ನಾವೇನು ಮಾಡಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲಿ ಚೇಂಜ್ ಮಾಡಬೇಕು. ರೈಟ್, ರೋಟ್, ರಿಟನ್ ಅಂತ ಆಗುತ್ತೆ. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತಂದರೆ V3 ಫಾರ್ಮಲ್ಲಿ ಚೇಂಜ್ ಮಾಡಬೇಕು. ರಿಟನ್ ಬೈ ರವಿ. ಪ್ಯಾಸಿವ್ ವಾಯ್ಸ್ನಲ್ಲಿ ಏನಾಗುತ್ತೆ ಅಂತಂದರೆ ಅ ಡ್ರಾಮಾ ಈಸ್ ಬೀಯಿಂಗ್ ರಿಟನ್ ಬೈ ರವಿ ಅಂತ ಆಗುತ್ತೆ. ನೆಕ್ಸ್ಟ್ ಒನ್ನು ವಿ ಆರ್ ಟೇಕಿಂಗ್ ದ ಪ್ರೈಸಸ್. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಏನಿದೆ, ವಿ ಆರ್ ಟೇಕಿಂಗ್ ದ ಪ್ರೈಸಸ್. ಪ್ಯಾಸಿವ್ ವಾಯ್ಸ್ನಲ್ಲಿ ಏನಾಗುತ್ತೆ, ದ ಪ್ರೈಸಸ್ ಆರ್ ಬೀಯಿಂಗ್ ಟೇಕನ್ ಬೈ ಅಸ್. ವಿ ಇದ್ದದ್ದು ಏನಂದರೆ ವಿ ಸಬ್ಜೆಕ್ಟು, ಆರ್ ಹೆಲ್ಪಿಂಗ್ ವರ್ಬ್, ಟೇಕಿಂಗ್ ಮೇನ್ ವರ್ಬ್, ದ ಪ್ರೈಸಸ್ ಆಬ್ಜೆಕ್ಟ್ ಆಗುತ್ತೆ. ನಾವು ಆಬ್ಜೆಕ್ಟ್ ಇದ್ದಿದ್ದನ್ನು ಪ್ಯಾಸಿವ್ ವಾಯ್ಸ್ನಲ್ಲಿ ಏನಾಗುತ್ತೆ, ಸಬ್ಜೆಕ್ಟ್ ಆಗಿ ತೊಗೋಬೇಕು. ದ ಪ್ರೈಸಸ್ ಆರ್ ಬೀಯಿಂಗ್, ಈಸ್ ಆಮ್ ಆರ್ ಇದ್ದಿದ್ದು ಈಸ್ ಆಮ್ ಆರ್ ಪ್ಲಸ್ ಬೀಯಿಂಗ್ ಅಂತ ಆಗುತ್ತೆ ಪ್ಯಾಸಿವ್ ವಾಯ್ಸ್ನಲ್ಲಿ. ದ ಪ್ರೈಸಸ್ ಆರ್ ಬೀಯಿಂಗ್
ಟೇಕನ್ ಈಸ್ V3 ಫಾರ್ಮ್ ಆಫ್ ಟೇಕ್ ಬೈ ವಿ ಇದ್ದಿದ್ದೇನಂತಾಗುತ್ತೆ ಅಸ್ ಅಂತ ಆಗುತ್ತೆ. ನೆಕ್ಸ್ಟು ನಾವು ಇನ್ನೊಂದು ಸಲ ಏನು ಮಾಡೋಣ ಅಂತಂದರೆ ಕ್ವಿಕ್ಕಾಗಿ ಬೇಸಿಕ್ ರೂಲ್ಸ್ ಏನಿದ್ದಾವೆ ಅಂತ ಹೇಳಿ ನೋಡ್ಕೊಂಡು ಹೋಗ್ಬಿಡೋಣ. ಫಸ್ಟ್ನೇ ರೂಲ್ ಏನು ಹೇಳುತ್ತೆ, ದ ಆಬ್ಜೆಕ್ಟ್ ಆಫ್ ದಿ ಆ್ಯಕ್ಟಿವ್ ವಾಯ್ಸ್ ಈಸ್ ಚೇಂಜ್ಡ್ ಇನ್ ಟು ದ ಸಬ್ಜೆಕ್ಟ್ ಆಫ್ ದಿ ಪ್ಯಾಸಿವ್ ವಾಯ್ಸ್. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಬಂದಂಥ ಆಬ್ಜೆಕ್ಟು ಪ್ಯಾಸಿವ್ ವಾಯ್ಸ್ನಲ್ಲಿ ಏನಾಗುತ್ತೆ, ಸಬ್ಜೆಕ್ಟ್ ಆಗಿ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಸೆಕೆಂಡ್ ರೂಲ್ ಏನು ಹೇಳುತ್ತೆ ಅಂತಂದರೆ, ಯೂಸ್ ದ ಹೆಲ್ಪಿಂಗ್ ವರ್ಬ್ ಅಕಾರ್ಡಿಂಗ್ ಟು ದ ಟೆನ್ಸ್ ಆ್ಯಂಡ್ ನಂಬರ್. ನಾವು ಹೆಲ್ಪಿಂಗ್ ವರ್ಬನ್ನು ಯಾವುದ್ರ ಮೂಲಕ ಯೂಸ್ ಮಾಡ್ಬೋದು ಅಂತಂದರೆ, ಅಕಾರ್ಡಿಂಗ್ ಟು ದಿ ಟೆನ್ಸ್ ಆ್ಯಂಡ್ ನಂಬರ್ ಪ್ರಕಾರ ನಾವೇನು ಮಾಡ್ಬೋದು ಅಂತಂದರೆ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕು ಅಂಥೇಳಿ ಎರಡನೇ ರೂಲ್ ಹೇಳುತ್ತೆ. ಮೂರನೇ ರೂಲ್ ಏನು ಹೇಳುತ್ತೆ ಅಂತಂದರೆ, ಪುಟ್ ದ ಮೇನ್ ವರ್ಬ್ ಇನ್ ಟು ದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಮೇನ್ ವರ್ಬನ್ನು ನಾವು ಯಾವಾಗಲೂ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಥವಾ VP ಫಾರ್ಮಲ್ಲಿ ಇಡಬೇಕಂತ ಹೇಳುತ್ತೆ. ನಾಲ್ಕನೇ ರೂಲು, ಪುಟ್ ದ ಸೆಕೆಂಡ್ ಆಬ್ಜೆಕ್ಟ್ ದ ವರ್ಬ್. ಅದಾದ ನಂತರ ಮೇನ್ ವರ್ಬ್ ಆದ ನಂತರ ಆಬ್ಜೆಕ್ಟನ್ನು ಸೆಕೆಂಡ್ ಆಬ್ಜೆಕ್ಟ್ ವರ್ಬನ್ನು ಇಡಬೇಕಂತ ಹೇಳುತ್ತೆ. ಐದನೇ ರೂಲ್ ಏನು ಹೇಳುತ್ತೆ ಅಂತಂದರೆ, ಯೂಸ್ ದ ಪ್ರಿಪೋಸಿಷನ್ ಬೈ. ನಾವು ಬೈ ಅಂತಕ್ಕಂಥ ಏನು ಮಾಡಬೇಕು, ಪ್ರಿಪೋಸಿಷನನ್ನು ಯೂಸ್ ಮಾಡಬೇಕು ಅಂತ ಹೇಳುತ್ತೆ. ಆರನೇ ರೂಲ್ ಏನು ಹೇಳುತ್ತೆ ಅಂತಂದರೆ, ದ ಸಬ್ಜೆಕ್ಟ್ ಆಫ್ ದಿ ಆ್ಯಕ್ಟಿವ್ ವಾಯ್ಸ್ ಈಸ್ ಚೇಂಜ್ಡ್ ಇನ್ ಟು ದ ಆಬ್ಜೆಕ್ಟ್ ಆಫ್ ದಿ ಪ್ಯಾಸಿವ್ ವಾಯ್ಸ್. ಅಂತಂದರೆ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಬಂದಂಥ ಸಬ್ಜೆಕ್ಟು ಪ್ಯಾಸಿವ್ ವಾಯ್ಸ್ನಲ್ಲಿ ಏನಾಗುತ್ತೆ, ಆಬ್ಜೆಕ್ಟ್ ಆಗಿ ಚೇಂಜ್ ಆಗುತ್ತೆ ಅಂತ ಹೇಳಿ ನಮಗೆ ಕೊನೆ ರೂಲ್ ಏನು ಮಾಡುತ್ತೆ ಅಂತಂದರೆ ಹೇಳುತ್ತೆ. ನಾವು ಇಲ್ಲಿವರೆಗೂ ಏನು ಮಾಡಿದ್ದೀವಿ ಅಂತಂದರೆ, ಈಸಿ ವೇ ಅಲ್ಲಿ ಸಿಂಪಲ್ಲಾಗಿ ಏನು ಮಾಡಿದ್ದೀವಿ ಅಂತಂದರೆ ಆ್ಯಕ್ಟಿವ್ ವಾಯ್ಸ್ ಏನು ಮಾಡ್ಬೋದು, ರೂಲ್ಸ್ ಬಗ್ಗೆ ನೋಡಿದ್ವಿ. ಅದೇ ರೀತಿ ಎಕ್ಸಾಂಪಲ್ಸನ್ನು ನೋಡಿದ್ದೀವಿ. ಈ ಸಾಕಷ್ಟು ಈಸಿ ವೇ ಒಳಗೆ ನಾವು ಏನು ಮಾಡಿದ್ದೀವಿ ಅಂತಂದರೆ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸನ್ನು ನೋಡ್ಕೊಂಡು ಹೋಗಿದ್ವಿ. ಇವಷ್ಟು ನಮಗೇನಂತಂದರೆ ಈ ಫಾರ್ಮುಲಾನ ನಾವು ಫಾಲೋ ಮಾಡಿದ್ವಿ ಅಂತಂದರೆ ನಮಗೆ ಆ್ಯಕ್ಟಿವ್ ವಾಯ್ಸ್ ಇದ್ದಿದ್ದನ್ನು ಪ್ಯಾಸಿವ್ ವಾಯ್ಸ್ ಆಗಿ ಈಸಿಯಾಗಿ ನಾವೇನು ಮಾಡ್ಬೋದು. ಮೇನ್ ಅಂತಂದರೆ ನಾವೇನು ಮಾಡ್ಬೋದು, ಈ ಫಾರ್ಮುಲಾವನ್ನು ನೆನಪಿಟ್ಕೊಂಡು ಅದನ್ನ ಫಾಲೋ ಮಾಡ್ಕೋಬೇಕು ಫಸ್ಟು. ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ಏನು ಮಾಡಬೇಕಂತಂದರೆ ಆ್ಯಕ್ಟಿವ್ ವಾಯ್ಸ್ ಇದ್ದಿದ್ದನ್ನು ಪ್ಯಾಸಿವ್ ವಾಯ್ಸ್ ಮಾಡ್ಕೊಂಡು ಹೋಗಬೇಕು. ಈ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಬಗ್ಗೆ ನೋಡ್ಕೊಂಡಿವಿ ಈಸಿ ವೇವಲ್ಲಿ. ಈ ವಿಡಿಯೋ ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ನಮ್ಮ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.